ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜೊತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ.